ವಾರಣಾಸಿಯ ಮತದಾರರ ಪಟ್ಟಿ ಕೊಟ್ಟರೆ ಅಲ್ಲಿ ಮೋದಿ ಕೂಡ ಸೋಲ್ತಾ ಇದ್ರು ಅಂತ ಸಾಬೀತು ಮಾಡೋದಾಗಿ ಕಾಂಗ್ರೆಸ್ ಹೇಳ್ತಾ ಇರೋದ್ರ ಅರ್ಥ ಏನು? ವಾರಣಾಸಿ ಮತದಾರರ ಪಟ್ಟಿಯಲ್ಲಿ ಬಿಜೆಪಿ ಬಹಿರಂಗಪಡಿಸೋದಕ್ಕೆ ಭಯ ಪಡುವಂಥ ರಹಸ್ಯ ಏನಿದೆ? ವಾರಣಾಸಿಯಲ್ಲಿನ ಭಾರೀ ಚುನಾವಣಾ ಅಕ್ರಮದ ಆರೋಪದ ಬಗ್ಗೆ ಚುನಾವಣಾ ಆಯೋಗ ಮೌನವಾಗಿರೋದು ಯಾಕೆ? ಬೆಂಗಳೂರು ಮತ್ತು ವಾರಣಾಸಿಯ ಉದಾಹರಣೆಗಳು ದೇಶಾದ್ಯಂತದ ಮತದಾರರ ಪಟ್ಟಿ ತಿರುಚುವಿಕೆಯನ್ನು ಸೂಚಿಸ್ತಾ ಇವೆಯಾ? ರಾಜಕೀಯ ಒತ್ತಡದಿಂದಾಗಿ ಸರ್ಕಾರಿ ಅಧಿಕಾರಿಗಳು ಚುನಾವಣೆ ವಂಚನೆಗೆ ಕೈ ಜೋಡಿಸ್ತಾ ಇದ್ದಾರೆ. ಸಾಕ್ಷಿಗಳ ಸಮೇತ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಮತಗಳ್ಳತನದ ಆರೋಪ ಈಗ ಚುನಾವಣಾ ಆಯೋಗ ನೆಪಗಳನ್ನು ನೀಡಿ ತಪ್ಪಿಸಿಕೊಳ್ಳಲಾಗದಷ್ಟು ದೊಡ್ಡದಾಗಿ ಬೆಳೆದಿದೆಯಾ? ಮತಗಳ್ಳತನ ಆರೋಪ ದಿನದಿಂದ ದಿನಕ್ಕೆ ದೊಡ್ಡ ರಾಜಕೀಯ ವಿವಾದವಾಗಿ ಬೆಳೀತಾ ಇರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ. ಕೊನೆವರೆಗೂ ಆ ವಿಡಿಯೋನ ನೋಡಿ. ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋದ ಲಿಂಕನ್ನು ನೀವೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು.